ಬಡ ಕುಟುಂಬಗಳಿಗೆ ಆಹಾರದ ಕಿಟ್ ವಿತರಣೆ, ಪರಿಸರ ಸಂರಕ್ಷಣೆಗಾಗಿ ಗಿಡಗಳ ವಿತರಣೆ ಹಾಗೂ ಸಮಾಜಮುಖಿ ಕೆಲಸ ಮಾಡಿದವರಿಗೆ ಸನ್ಮಾನದ ಮೂಲಕ ಅತ್ಯಂತ ವಿಭಿನ್ನ, ಅರ್ಥಪೂರ್ಣವಾಗಿ ಶಿವಮೊಗ್ಗದ ಹೊರವಲಯ ಕೆಎಚ್‌ಬಿ ಪ್ರೆಸ್ ಕಾಲೋನಿಯಲ್ಲಿ ಶನಿವಾರ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು, ವಕೀಲರು, ಸಂಘದ ಉಪಾಧ್ಯಕ್ಷರಾದ ಮಂಜುನಾಥ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಸಂಘದ ಗೌರವಾಧ್ಯಕ್ಷರು ಆದ ನಿವೃತ್ತ ಅಧಿಕಾರಿ ರಾಮಚಂದ್ರಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿಗೆ ಪುಷ್ಪ ನಮನದ ಮೂಲಕ ಗೌರವ ವಂದನೆ ಸಲ್ಲಿಸಿದರು. ನಂತರ 3 ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿ ಹಾಗೂ ನಗದು ವಿತರಿಸುವ ಕಾರ್ಯ ನಡೆಯಿತು. ಇದೇ ವೇಳೆ ಜನಪರ ಕಾರ್ಯನಿರ್ವಹಣೆ ಮೂಲಕ ಉತ್ತಮ ಹೆಸರು ಸಂಪಾದಿಸಿರುವ ಮಹಾನಗರ ಪಾಲಿಕೆ 1ನೇ ವಾರ್ಡ್ ಮೇಸ್ತ್ರಿ ನೇತ್ರಾವತಿ ಹಾಗೂ ಬಡ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಶಾಲೆಗಳ ನೆರವಿಗೆ ಶ್ರಮಿಸುತ್ತಿರುವ ನಿವೃತ್ತ ಶಿಕ್ಷಕ ಮಹೇಶ್ ಎಲಿಗಾರ್ ಅವರಿಗೆ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಸ್ವಾತಂತ್ರ್ಯೋತ್ಸವದಂದು ಪರಿಸರ ಸಂರಕ್ಷಣೆಯ ಪ್ರತಿಜ್ಞೆ ಕೈಗೊಳ್ಳಲಾಯಿತು. ಪಾಲಿಕೆ ಪರಿಸರ ಆರೋಗ್ಯ ವಿಭಾಗದ ಅಧಿಕಾರಿ ಪ್ರಭಾಕರ್, ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳು ಆದ ಜಿಲ್ಲಾ ಪಂಚಾಯಿತಿ ಸಹ ಕಾರ್ಯದರ್ಶಿ ಸಂತೋಷ್ ಕುಮಾರ್, ಓಂಶಕ್ತಿ ಲೇಔಟ್ನ ನಿವಾಸಿ ಅಕ್ಷಯ್ ಕುಮಾರ್ ಅವರು ನೀಡಿದ ಗಿಡಗಳನ್ನು ಆಹಾರ ತಯಾರಿಕಾ ಸಂಸ್ಥೆಯ ಕ್ಯಾಟರಿಂಗ್ ರವಿ ಅವರು ನಾಗರಿಕರಿಗೆ ವಿತರಿಸಿದರು. ಓಂ ಶಕ್ತಿ ಬಡಾವಣೆ, ಟೀಚರ್ಸ್ ಲೇಔಟ್, ಎಂಎಸ್ಕೆ ಸಿಟಿ, ಮಹಾಲಕ್ಷ್ಮಿ ಬಡಾವಣೆ, ಶ್ರೀ ಬಡಾವಣೆ, ಜೆಎಚ್ ಪಟೇಲ್ ಬಡಾವಣೆ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಗಳ ನಿವಾಸಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರೂ ಆದ ಪತ್ರಕರ್ತ ಬಿ ರೇಣುಕೇಶ್ ಅವರು ವಹಿಸಿದ್ದರು. ನಿರೂಪಣೆಯನ್ನು ನಿವೃತ್ತ ಮೆಸ್ಕಾಂ ಅಧಿಕಾರಿಗಳು ಆದ ಸಂಘದ ಹಿರಿಯರಾದ ಕೊಟ್ರೇಶಪ್ಪ ನಿರ್ವಹಿಸಿದರು. ಗುರುಚರಣ್ ಅವರು ದೇಶಭಕ್ತಿ ಗೀತೆಗಳ ಗಾಯನ ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಪತ್ರಿಕೋದ್ಯಮಿ ಸತೀಶ್, ಪೊಲೀಸ್ ಇಲಾಖೆಯ ಎಎಸ್ಐ ಹರ್ಷ, ಎಂಪಿಎಫ್ ನಿವೃತ್ತ ಉದ್ಯೋಗಿ ಕುಮಾರ್, ನಿವೃತ್ತ ಶಿಕ್ಷಕರಾದ ಷಡಾಕ್ಷರಿ, ಸಮಾಜ ಸೇವಕರಾದ ಜೆಎಚ್ ಪಟೇಲ್ ಬಡಾವಣೆಯ ಪದ್ಮನಾಭ್, ಶಾಲಾ ವಾಹನ ಚಾಲಕ ರವಿ, ಉದ್ಯಮಿ ಸಂತೋಷ್, ಮುರುಗೇಶ್, ಯುವ ಮುಖಂಡರಾದ ಅಭಿನಂದನ್, ಪ್ರಮುಖರಾದ ಕಾಂತರಾಜ್, ಸುರೇಶ್, ಕೃಷ್ಣಮೂರ್ತಿ, ಮೆಡಿಕಲ್ ರೆಪ್ ಮಂಜುನಾಥ್, ನಿವೃತ್ತ ಎಂಜಿನಿಯರ್ ಈಶ್ವರಪ್ಪ, ಕನ್ನಯ್ಯ ರಾಮ್, ಗೃಹಿಣಿ ನಾಗರತ್ನ, ವಿದ್ಯಾರ್ಥಿಗಳಾದ ವಿಶಿಷ್ಟ, ಉದಯ್ ಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.